ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಚಾನಲ್. ಇವಾಗ ಬೆಳಗ್ಗೆ ಆಯಿತು, ಇವಾಗ ಎದ್ದೆ. ಸೊ ಇವಾಗ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿ ನಂತರ ಜಿಮ್ಗೆ ಹೋಗೋಣ. ಸೊ ಇವತ್ತಿನ ವರ್ಕೌಟ್ ಮುಗೀತು. ಇವತ್ತು ಬಂದ್ಬಿಟ್ಟು ಮಾಡಿದ ವರ್ಕೌಟು ಏನಪ್ಪ, ಶೋಲ್ಡರ್ ಮತ್ತು ಫೋರ್ ಆರ್ಮ್ಸ್. ಸೊ ಇವಾಗ ವಾಪಸ್ ಮನೆಗೆ ಹೋಗಬೇಕು. ಹೋಗ್ಬಿಟ್ಟು ನೋಡೋಣ ಬರೋದಾ. ಏನು ಜಸ್ಟ್ ಸ್ಮೈಲ್ ಮಾಡ್ತೀರಾ ವೀಡಿಯೋ ಮಾಡಬೇಕಾದ್ರೆ? ಏನಾದರೂ ಟಿಪ್ಸ್ ಹೇಳಿ ವರ್ಕೌಟ್ ಮಾಡೋರಿಗೆ, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಕಾಲೇಜ್ದು ಫೇರ್ವೆಲ್ ಇದೆ ಮಧ್ಯಾಹ್ನ. ಸೊ ಅದಕ್ಕೆ ಸ್ವಲ್ಪ ರೆಡಿ ಆಗಬೇಕು. ಆಮೇಲೆ ತಿಂಡಿ ಎಲ್ಲ ತಿಂದು ಸ್ವಲ್ಪ ನೆನ್ನೆ ಬ್ಲಾಗ್ ಎಡಿಟ್ ಮಾಡಬೇಕು. ಆಮೇಲೆ ಇನ್ನೊಂದೇನೋ ಎಡಿಟ್ ಮಾಡಬೇಕು. ಸೊ ತಿಂಡಿ ಏನು ಅಂತ ನೋಡೋಣ ರೆಡಿ ಆಗಿಬಿಟ್ಟು. ಇವಾಗ ದೇವಸ್ಥಾನದ ಹತ್ರ ಹೋಗೋಣ. ಇದು ಇಲ್ಲಿ ದೇವರುಗಳು ಬಂದ್ಬಿಟ್ಟು ಇಲ್ಲಿ ಪ್ರತ್ಯಂಗಿರ ದೇವಿ, ಮೇನ್ ದೇವಿ, ಆಮೇಲೆ ಕೆಳಗಡೆ ಮಧ್ಯದಲ್ಲಿರೋ ಶ್ರೀಚಕ್ರ, ಇಲ್ಲಿ ಗಣಪತಿ, ಅಘೋರ ಮತ್ತು ಕುಟ್ಟಿ ಚಾತನ್. ಅಘೋರ ಅಂದರೆ ಶಿವನ ಇನ್ನೊಂದು ರೂಪ, ಕುಟ್ಟಿ ಚಾತನ್ ಅಂದರೆ ವಿಷ್ಣು ಮಾಯ ಅಂತ ಕೂಡ ಕರೀತಾರೆ. ಶಿವ ಭೂಮಿ ಮೇಲೆ ಬಂದಾಗ ವಿಷ್ಣು ಹೆಣ್ಣು ರೂಪದಲ್ಲಿ ಶಿವನ ಹೊಲಿಸ್ಕೊಂಡು ಆವಾಗ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬ ಕುಟ್ಟಿ ಚಾತನ್. ಇನ್ನೊಬ್ರು ಇಲ್ಲೇ ಇದ್ದಾರೆ, ತೋರಿಸ್ತೀನಿ. ಇಲ್ಲಿ ಇದು ನಾಗರಾಜ ನಾಗಕಾಳಿ. ಮತ್ತು ಇಲ್ಲಿ ನಿಮಗೆ ಬ್ರಹ್ಮರಕ್ಷಸ, ಬ್ರಹ್ಮರಕ್ಷಿಣಿ ಸಿಗುತ್ತೆ. ಮತ್ತು ಇಲ್ಲಿ ಸ್ಮಶಾನಕಾಳಿ, ಭದ್ರಕಾಳಿ. ಇಲ್ಲಿ ಯೋನಿ ಪೀಠ ಇದೆ. ನೀವು ಇಲ್ಲಿ ಕಾಮಾಖ್ಯದಲ್ಲಿ ಇಲ್ಲಿ ನೋಡ್ಬೋದಾದಂಥ ಯೋನಿ ಪೀಠ ಇದೆ ಇಲ್ಲಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಕುಟ್ಟಿ ಚಾತನ್ ಜೊತೆ ಇನ್ನೊಬ್ಬರು ಕೂಡ ಹುಟ್ಟಿದ್ದು. ಅವರು ಬಂದ್ಬಿಟ್ಟು ಗುಳಿಗ. ನೀವು ಇವ್ರನ್ನೆಲ್ಲ ನೋಡಿರ್ತೀರ. ಕಾಂತಾರದಲ್ಲೂ ಕೂಡ ಗುಳಿಗ ಇದೆ. ಗುಳಿಗ ಬಂದು ಕ್ಷೇತ್ರಪಾಲ ಅಂತಲೂ ಕರೀತಾರೆ. ಆಮೇಲೆ ಇಲ್ಲಿ ವೀರಭದ್ರ. ಸೊ ಇದೆಲ್ಲ ಮುಗಿಸಿನ್ನೂ ಆ ಕಡೆ ಕೂಡ ಇದೆ, ತೋರಿಸ್ತೀನಿ, ಅಲ್ಲಿದೆ. ಇಲ್ಲಿ ಮಾಯಮ್ಮ ಅಂತ ಇದ್ದಾರೆ. ಇವರು ನಮ್ಮ ಅಪ್ಪನ ಗುರುಗಳು. ಇವರು ಅವಧೂತರು. ಸುಮಾರು 800 ವರ್ಷಗಳ ಕಾಲ ಬದುಕಿದ್ರು ಇವರು. ಇವ್ರ ಬಗ್ಗೆ ನಮಗೆ ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ, ಮಾಯಿ ಅಮ್ಮ ಅಂತ. ಸೊ ಇವರು ಅಪ್ಪನ ಗುರುಗಳು. ಇಷ್ಟೊಂದು ದೇವರುಗಳ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಈ ಜಾಗದ ಒಡೆಯ ಯಾರು ಅಂದರೆ ನಮ್ಮ ಚೆನ್ನಬಸವೇಶ್ವರ ಕೂಡ ಇದ್ದಾರೆ ಇಲ್ಲಿ. ಮತ್ತು ನೀವು ಯಾವುದೇ ದೇವಸ್ಥಾನ, ಯಾವುದೇ ದೇವ್ರದ್ದು ದೇವಸ್ಥಾನ ಓಪನ್ ಮಾಡಿದ್ರು ಈ ನಮ್ಮ ಗ್ರಾಮ ದೇವತೆ ಕೂಡ ಇರಬೇಕು. ಸೊ ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಅಮ್ಮವರಿದ್ದಾರೆ. ಹಾಗೆ ಇಲ್ಲಿ ಕಾಲಭೈರವ. ಸೊ ಇಷ್ಟು ದೇವರುಗಳ ಪ್ರತಿಷ್ಠಾಪನೆ ಇದೆ ನಮ್ಮ ದೇವಸ್ಥಾನದಲ್ಲಿ. ಸೊ ಇನ್ನೂ ಸುಮಾರು ಜಾಗ ಇದೆ, ತೋರಿಸ್ತೀನಿ ಏನೇನು ಜಾಗ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗಲ್ಲೆಲ್ಲ ತೋರಿಸ್ಬಿಟ್ರೆ ಆಮೇಲೆ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋದೇ ಇಲ್ಲ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನೀವೆಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ನಿಮಗೆ ದೇವಸ್ಥಾನದ್ದು ಫ್ರಂಟ್ ಆನ್ ವ್ಯೂ. ಸೊ ಇವಾಗ ತಿಂಡಿ ಆಯಿತು. ಚೆನ್ನಾಗಿತ್ತು ತಿಂಡಿ, ದೋಸೆ. ಅಯ್ಯೋ, ಇವಾಗ ನಮ್ಮ ಶಾಂಭವಿ ಹತ್ರ ಹೋಗ್ಬಿಟ್ಟು ವೀರನ್ನ ಎತ್ಕೊಬರೋಣ. ವೀರನ್ನ ಸ್ವಲ್ಪ ಅಮ್ಮಂಗೆಲ್ಲ ತೋರಿಸೋಣ. ವೀರ. ಸೊ ಇಲ್ಲಿ ವೀರ ಇದ್ದಾರೆ. ವೀರ, ನಮ್ಮ ಮನೆಯಲ್ಲೊಂದು ಪುಟ್ಟ ವೀರ ಇರುವನು. ಹಾಂ, ಅಜ್ಜಿ ವೀರ ಹೆಂಗವನೆ? ಹೆಸರು ವೀರ. ನಮ್ಮ ಶಂಭುತನದ ಇಲ್ವಮ್ಮ? ನೆನೆ ಫಿಲಿಮ್ ಚೆನ್ನಾಗಿತ್ತಾ? ಗೌರಿ ಗಣೇಶ. ಏನು ಚಾರ್ಜ್? ಫೋನ್ ಚಾರ್ಜ್ಗೆ ಹಾಕ್ಬಿಡಿ ಬೆಳಗ್ಗೆ. ಅಲ್ಲ ಆಯ್ತಲ್ಲ, ಈಗ ಹಾಕೋಬಿಟ್ರೆ ಆಯಿತು. ಅಮ್ಮ ಹಿಡಿಸುತ್ತೆ ಕಣಪ್ಪ, ಅದ್ರದ್ದೇ ಚಾರ್ಜರ್ ಅದು. ಅಜ್ಜಿ ಸಿಕ್ಸಿರಲ್ಲ ಕೊಡು, ಕವರ್ ಅದ್ರ ಮೇಲ್ಗಡೆ ಫೋಲ್ಡರ್ ಕವರ್ ಐತಲ್ಲ, ಕವರ್ ಒಳಗಡೆ ಇಟ್ಟಿದ್ದಾರೆ. ಅದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಲ್ವ? ಹಂಗೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕಾರೆ ಹಂಗೆ. ನಾನು ಹಂಗೆ ಮಾಡಿದ್ದೆ, ಎಲ್ಲರೂ ಹಂಗೇನೆ. ಏನಮ್ಮ ಉಡ್ತಿದಂಗೆ ಎಲ್ಲ ಕಲ್ತ್ಕೊಂಬತ್ತಾರೆ ಅಂದ್ಕೊಂಡಿದ್ಯಾ? ಸೊ ಎಲ್ಲ
ಮರಿಗಳು ಆಚೆ ಬಂದಿದೆ, ಆಟ ಆಡ್ತಾ ಇದೆ. ಶಾಂಭವಿ ಏನು ನಾಯಿ ಡೋಂಟ್ ಹರ್ಟ್ ಅನಿಮಲ್ಸ್. ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಅಲ್ಲಿ ನೋಡಿ ಓಡೈತವನೆ. ನಾಯಿ ಮರಿ ಎಲ್ಲ ಚೆನ್ನಾಗೈತಾ? ಅದಕ್ಕೆ ಮನೆಯೆಲ್ಲ ಮಾಡಿದ್ದೀನಿ ಬಾಕ್ಸಲ್ಲಿ. ಹಾಂ, ಮನೆ ಮಾಡಿದ್ಯಾ? ಎಲ್ಲಿ ತೋರಿಸು. ಅಲ್ಲೇ ಇದೆ ಬಾಕ್ಸ್. ಆ ಥರ ಏನೋ ಮನೆ ಮಾಡೋಣಂತೆ ಮರಿಗಳಿಗೆ. ತೋರಿಸು. ಮರಿಗಳ ಅಲ್ಲ, ಮತ್ತೆ ಇದು ನಾಯಿಗೆ ಬೀದಿ ನಾಯಿಗ? ಇರ್ಕೊಳಕ್ಕೆ. ಇರ್ಕೊಂಡ್ರೆ ಚೆನ್ನಾಗಿ ಓದಿಬೋದಲ್ಲ. ಹೊಡಿಬೋದು. ನಮ್ಮ ಬೈರನ್ನೇ ಓದಿತ್ತವನೇ. ಇಲ್ಲ ಹೊಡಿಬಾರ್ದು, ಯಾವ ನಾಯಿಗಳಿಗೂ ಹೊಡಿಬಾರ್ದು. ನನಗೆ ಕೋಪ ಬರುತ್ತೆ ಅವನು. ಯಾರು ನೋಡಿದ್ರೆ? ಅವನ್ನ ಕಚ್ಚುತ್ತಾನೆ ಓದಿತಾನೆ. ಯಾರು? ಭೈರವನ? ಭೈರವನ್ ನೋಡಿದ್ರೆ ಕೋಪ ಬರುತ್ತಾ? ಬೈರವನಲ್ಲ, ಬೀದಿ ನಾಯಿ ಮಕ್ಕಳು. ಹಾಂ. ಇರ್ಕೊಂಡ್ರೆ ನಾನು ಓದಿಯಲ್ಲ, ಶಾಂಭವಿ ಓದಿತ್ತಾಳೆ. ನನಗೆ ಓದಿಯೋಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಕಂಡ್ರೆ ಭಯ ಆಗುತ್ತೆ. ಹಿಂಗೆ ನಾನು ಓದಿಲ್ಲ ಹಿಂಗೆ, ಯಾಕಂದ್ರೆ ನಾನು ಇಷ್ಟ ಸತಿ ಓದಿದ್ದೀನಿ ಕಣ್ಣಲ್ಲಿ ಹಾಂ. ಡಮ್ ಅಂತ. ಇಲ್ಲಿ ಕೂತ್ನಿತಾ ಮಲ್ಕೊಂಡಿತ್ತು. ಆಮೇಲೆ ನಾನು ಹಿಂಗೆ ಹೋಗಿ ಮತ್ತೆ ಕಲ್ಲು ಹೊಡೆದೆ, ಅದಕ್ಕೆ ಅದು ಓಡೋಗ್ತಾ ಇತ್ತು. ಅಲ್ಲೂ ಇದ್ದ ಒಬ್ಬ, ಅವನು ಓದೋದ. ನಾನು ಇಟ್ಕೊಂಡು ಬರ್ತೀನಿ. ನೋಡಿ ಇಲ್ಲಿ ಇವನಿಗೆ ದೊಡ್ಡವನಾಗವನೆ, ಆದರೂ ಇನ್ನೂ ಬಬಲ್ಸ್ ಬಿಡ್ತಾನೆ. ಬಬಲ್ಸ್ ಹಾಲು ಕೊಟ್ಟಿದ್ದೀವಿ, ಕುಡಿತಾ ಇಲ್ಲ, ಮುಸ್ ಮಾಡಿದೆ. ಪಾಪ ಭಯ ಆಗ್ಬಿಟ್ಟೈತೆ ಅದಕ್ಕೆ. ಕುಡಿ, ಏನಾಗಲ್ಲ. ಸೇಮ್ ಇದು ಶಂಭು ಥರನೇ ಐತೆ ಇದು ನೋಡಿ. ವೀರ ಅಂತ ಹೆಸರು ಕಟ್ಟಿದ್ದೀವಿ ಇವಾಗ. ವೀರ. ಸೊ ಇವಾಗ ಇಲ್ಲೇ ದೇವಸ್ಥಾನ ಹತ್ರ ಕೂತ್ಕೊಂಡು ನಂದು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ. ವ್ಲಾಗ್ ಎಡಿಟ್ ಮುಗ್ದಿದೆ, ಇವಾಗ ಅಪ್ಲೋಡ್ ಮಾಡೋಕ್ಕೆ ಇಡಬೇಕು. ಇದು ನಮ್ಮ ಮನೇಲಿ ಐರನ್ ಬಾಕ್ಸ್ ಇತ್ತು, ಒಂದು ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಫೇರಲ್ಲಿ ಬೇರೆ ಹೋಗಬೇಕು. ಇದು ಬಟ್ಟೆ ಸರಿ ಇಲ್ಲ, ಅದಕ್ಕೆ ಯಾವುದ್ರಲ್ಲಿ ನಾನು ಐರನ್ ಮಾಡ್ತಿದ್ದೀನಿ ಅಂದರೆ ನೋಡಿ, ನಮ್ಮ ಹಳೇ ಪದ್ಧತಿ ಬಿಸಿನೀರು ಹಾಕ್ಬಿಟ್ಟು ಇದರಲ್ಲಿ ನೀಟಾಗಿ ಐರನ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ಆದರೂ ಹೋಗ್ತಾಯಿದೆ, ಪರವಾಗಿಲ್ಲ ಅಂದ್ಕೊಳ್ಳಿ. ಓಹ್ ಕ್ರೇಜಿ. ಆದರೂ ಒಂದು ತಕ್ಕ ಮಟ್ಟಕ್ಕೆ ಮಾಡಿದ್ದೀನಿ, ಪರವಾಗಿಲ್ಲ. ಹೋಗೋ ಲೆವೆಲಿಗೆ ಮಾಡಿದ್ದೀನಿ. ಅಪ್ಪ ಕ್ರೇಜಿ. ಸೊ ರೆಡಿ ಆಗಾಯಿತು, ಪರ್ಫ್ಯೂಮ್ ಹಾಕೋಬಿಟ್ಟು ಇವಾಗ ಝೊಯ್ ಅಂತ ಹೋಗೋಣ ಗೈಸ್ ಫೇರ್ವೆಲ್ಗೆ. ಆದರೆ ಗೈಸ್ ಏನು ಗೊತ್ತಾ, ನನಗೆ ನಮ್ಮ ಫ್ರೆಂಡ್ಸಲ್ಲಿ ಬಂದಿರ್ತಾರೆ ಇಲ್ವ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಎಲ್ಲರದ್ದು ಈ ಸತಿ ಸ್ವಲ್ಪ ಪ್ರಾಜೆಕ್ಟ್ ಡಿಲೇ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಜನ ಬೇಜಾರಾಗ್ಬಿಟ್ಟವ್ರು ತುಂಬ. ಯಾರು ಒಂಥರ ಸ್ಪಿರಿಟಾಗಿ ತಗೊಳ್ಳಿ ಅಂದರೆ ಯಾರು ತಗೊಳ್ಳೋದೇ ಇಲ್ಲ. ಆಮೇಲೆ ಪರವಾಗಿಲ್ಲ ಅಂತ ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ. ಹೋಗೋಣ ಗೈಸ್. ಈಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇದು ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ಅಲ್ಲ, ನಾವು ವೀಡಿಯೋ ಮಾಡಿದ್ದೀವಲ್ಲ. ಯಾವ ವಿಡಿಯೋ? ಇದೊಂದು ವಿಡಿಯೋ ನೋಡು. ಪಾರ್ಕಿನ್ಸನ್ ಕಾಯಿಲೆ ಇದು. ಇದು ನೋಡಿದ ತಕ್ಷಣ ತಾತಂಗೆ ಪಾರ್ಕಿನ್ಸನ್ ಇದ್ದಿದ್ದು. ಅವಾಗ ವಿಲ್ಸನ್ ರೋಗ ಅನ್ನೋರು, ಪಾರ್ಕಿನ್ಸನ್ ಅಂತ ಹೇಳೋರು. ಮಣಿಪಾಲ್ಗೆಲ್ಲ ಎಲ್ಲೆಲ್ಲಿ ಹೋಗಿ ಟ್ರೀಟ್ಮೆಂಟ್, ಬೆಂಗಳೂರು, ಮಣಿಪಾಲು 3 ತಿಂಗಳು ಅಡ್ಮಿಟ್ ಆಗಿದೆ ಪಾಪ. ಅವತ್ತು ಟ್ರೀಟ್ಮೆಂಟ್ ಏನಾದರೂ ಇದ್ದಿದ್ರೆ ಅಪ್ಪ ಹುಷಾರಾಗಿರ್ತಿದ್ರು. ಇವ್ರು ಎಷ್ಟು ಚೆನ್ನಾಗಿ ಹುಷಾರಾಗಿ ಬಂದರು. ಇದು ನೋಡಿದ ತಕ್ಷಣ ಅವಳು ಬಂದ್ಬಿಡ್ತೀನಿ. ನಾನು ತಾತನ ನೋಡೇ ಇಲ್ಲ ಅಲ್ಲ. ಅಕ್ಕನಿಗೆ ಜ್ಞಾಪಕ ಇಲ್ವಲ್ಲ ಕಂದಮ್ಮ, ಅಕ್ಕನಿಗೆ ಜ್ಞಾಪಕ. ಸೊ ಇವಾಗ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದ ತಕ್ಷಣ ಬಾಯ್ಸ್ ಎಲ್ಲ ಫುಲ್ ಮಿಂಚ್ತಾ ಇದ್ದಾರೆ. ವಿಭಾಸ್, ಸುದೀಪ್, ಅಂಕಿತ್, ನಿಮ್ಮನ್ನ ಫಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, 2ನೇ ವ್ಲಾಗಲ್ಲಿ. ಮತ್ತು ವೆಲ್ಕಮ್ ಬ್ಯಾಕ್ ಬ್ರೋ. ಇಲ್ಲಿ ಸಂಜೀವ್, ಅವ್ರ ಡೈರೆಕ್ಟರ್ ಸಂಜೀವ್. ಆ್ಯಂಡ್ ಆತ್ಮ ಪುಷ್ಪಲತಾ ಡಿಸೈನ್ಸ್. ನಮ್ಮ ಅಂಕಿತ್ ಬ್ರೋ ಸೇಮ್ ನೋಡಿ, ಟೈಗರ್ ಶ್ರಾಫ್. ಸೊ ಇವಾಗ ಇಲ್ಲಿ ನಮ್ಮ ಫೋಟೋಸ್ಗಳು ಹಾಕಿದ್ದಾರೆ. ಇಲ್ಲಿ ನೋಡಿ, ನಾನು ಇಲ್ಲಿ ನನ್ನ ಫ್ರೆಂಡು, ಮತ್ತು ಇಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟವ್ರೆ. ಇಲ್ಲಿ ನಿಮಿಷ
ಪೋಸ್ ಕೊಡ್ತಾ ಇದ್ದಾರೆ ಇಲ್ಲಿ. ನಿಮಿಷ ಇಲ್ಲಿ, ಹಾಂ ಇಲ್ಲಿ ನಿಮಿಷ, ಇಲ್ಲಿ, ಅಲ್ಲಿ, ಅಲ್ಲಿ 3 times, 4 times, 5 times. ಸೊ ಲೀಡಿಂಗ್ ದ ಚಾರ್ಟ್ ನಿಮಿಷ 5 times. ನಾನು 3 ಸತಿ ಇರೋದು, 5 ಸತಿ ಇದ್ದಾರೆ ಲೀಡಿಂಗ್. ಇದು ನಮ್ಮ ಇನ್ನೊಬ್ಬ ಫ್ರೆಂಡು ಪ್ರಧಾನ್ ಎನ್ ನಂದ ನಿಂದ. ಸೊ ನಾವು ಇವರು ನಾನು ಇವರು ಸಖತ್ ಕ್ಲೋಸ್ ಫ್ರೆಂಡ್ಸು, ವೆರಿ ಕ್ಲೋಸ್ ಫ್ರೆಂಡ್ಸ್. ಇವರು ಸ್ವಲ್ಪ ಆಯಿತು, ಸ್ವಲ್ಪ ಲೆಫ್ಟ್ಗೆ ಹೋಗೋಣ, ಇಲ್ಲ ರೈಟ್ಗೆ ಹೋಗೋಣ ಬನ್ನಿ. ಯು ನೀಡ್ ಐ ಮೀಮ್ ನಾಲೆಜ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇವಾಗ ಹೇಳಬೇಕು, ದಿಸ್ ಇಸ್ ಅನವದ್ಯ ಆ್ಯಂಡ್ ದಿಸ್ ಇಸ್ ಸಿಮ್ಮಿ, ವೆರಿ ಗುಡ್ ಗರ್ಲ್ಸ್ ಆಫ್ ಅವರ್ ಕ್ಲಾಸ್. ಯಾ, ಸೊ ಒಳ್ಳೆ ವೆದರ್ ಅಲ್ವಾ? ಸೊ ಸ್ಕೈ ಇಸ್ ಕ್ರೈಯಿಂಗ್ ಫಾರ್ ಅಸ್. ಸೊ ಸುದೀಪ್, ನಿಮಗೆ ಕಾಲೇಜಲ್ಲಿ ನನ್ನ ಜೊತೆ ಇರುವಂಥ ಒಂದು ಒಳ್ಳೆ ಮೆಮೊರಿ ಅಂದರೆ ಯಾವುದು? ನಿಮ್ಮ ಜೊತೆ ಇರೋ ಒಳ್ಳೆ ಮೆಮೊರಿ ಅಂದರೆ ಬ್ರೋ ಮಿಲ್ಟ್ರಿನ ಬ್ರೋ ನೀವು ಅದು ಮಾತ್ರ ಐಕಾನಿಕ್ಕು. ಆ್ಯಂಡ್ ನಾವು ಒಟ್ಟಿಗೆ ರೀಲ್ಸ್ ಮಾಡೋಣ ಅಂತ ಶುರು ಮಾಡಿದ್ದು, ಅದು ಒಳ್ಳೆ ಮೆಮೊರಿ. ವಿ ಸ್ಟಾರ್ಟೆಡ್ ಟುಗೆದರ್ ಇನ್ ಅ ಬಿಗ್ ಸ್ಟೇಜ್ ಟುಗೆದರ್. ಸ್ಟಾರ್ಟಿಂಗ್ ರೀಲ್ ಮಾಡಿದ್ವಿ, ಸ್ಟಾರ್ಟಿಂಗ್ ಮಾಡಿದ್ರೆ ಅದೇ ಫಸ್ಟ್ ರೀಲು ವೈರಲ್ ಆಗಿದ್ದು, ಸಖತ್ತಾಗಿತ್ತು. ಅದಿನ್ನೂ ಮಾಡಬೇಕು ಅಂತ ಆದರೆ ಕೊನೆಯಲ್ಲಿ ಬ್ಯುಸಿ ಆಗೋದು. ಇವರು ಸಿನಿಮಾ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ನ ಅಪ್ಕಮಿಂಗ್ ಸ್ಟಾರ್ ಸುದೀಪ್ ಕೌಶಿಕ್ ಅಂತ ಇದ್ದಾರೆ. ಸಾಲಿದಾಗೋಯ್ತು. ಸೊ ನನ್ನದು ನಿನ್ನ ಜೊತೆ ಇರೋ ಫೇವ್ರೇಟ್ ಮೆಮೊರಿ ಅಂದರೆ ನಮ್ಮದು. ಮತ್ತು ಇನ್ನೊಂದು ಸುದೀಪ್ ಬಗ್ಗೆ ಹೇಳಬೇಕು, ಇವನಿಗೆ ಯಾವುದೇ ಅವಕಾಶ ಸಿಕ್ಕಲಿ ನನ್ನ ಸುತ್ತಮುತ್ತ ಇರೋ ಎಲ್ಲರಿಗೂ ಕೊಡಬೇಕು ಅಂತ ನನಗೆ ಫಸ್ಟ್ ಕಾಲ್ ಮಾಡ್ತೀನಿ ಏನೇ ಅವಕಾಶ ಸಿಕ್ಕಿದ್ರು. ಅದಕ್ಕೆ ಇವನಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಫಸ್ಟ್ ಏನಂದರೆ ಇದು ಯಾವುದು ಗೊತ್ತಾ, ನಾವು ಇದಕ್ಕೆ ಹೋಗಿದ್ವಲ್ಲ, ಯಾವುದದು ಮಿಂಚೋರ್ದು ಮೂವಿ ಮುಗಿದ್ಮೇಲೆ ನೈಟ್ ಪಾರ್ಟಿ ಅದೆಲ್ಲ ಸಖತ್ತಾಗಿತ್ತು. ನಾವು ಕೇಕ್ ಬೆಂಕಿ ಆಲ್ಕೋಹಾಲ್ ಹಾಕಿ ಬೆಂಕಿ ಹಚ್ಚಿ. ಇಲ್ಲ, ನೀವು ಬಂದಿರಲಿಲ್ಲ. ನೀವು ಇರಲಿಲ್ಲ, ನೀವು ಚೆನ್ನೈಯಲ್ಲಿದ್ರಿ. ನೀವು ಶೂಟಿಂಗ್ ಟೈಮ್ ಇಲ್ಲ, ಚೆನ್ನೈಯಲ್ಲಿದ್ರಿ ನೀವು. ಹೋಗಿಲ್ಲ ಗೊತ್ತು. ಸೊ ಬ್ರೋ, ನಿಮಗೆ ಈ ಕಾಲೇಜ್ ಲೈಫಲ್ಲಿ ನನ್ನ ಜೊತೆ ಇರುವಂಥ ಒಂದು ಮೆಮೊರಿ ಅಂದರೆ ಯಾವುದು? ಅದನ್ನ ಹೇಳ್ಬೋದಾ? ಯಾವುದು ಅದು ಅಂದರೆ ನೀವು ಹೇಳಿ, ನಾನು ಏನಾದ್ರು ಇದಾಗಿಲ್ಲ ಅಂದರೆ ಕಟ್ ಮಾಡ್ಕೊತೀನಿ. ನಿಮ್ಮ ಜೊತೆ ಬೆಸ್ಟ್ ಮೆಮೊರಿ ಏನಾದ್ರು? ನಿಮ್ಮ ಮನೆಗೆ ಬಂದಿದೆ ನೋಡಿ ಪ್ರತಿನಿಧಿ ತಯ್ಯಮ್. ಐ ಥಿಂಕ್ ದಟ್ ಈಸ್ ವೆನ್ ಐ ಆ್ಯಕ್ಚುಲಿ ಗಾಟ್ ಟು ನೋ ವಾಟ್ ಯು ಆರ್. ವೆರಿ ಡಿವೈನ್ ಪರ್ಸನ್. ನನಗೆ ಉಗುಳ್ತವ್ರ ಗೊತ್ತಾಯ್ತಾ ಇಲ್ಲ, ಏನು ಹೇಳ್ತವ್ರೆ. ಬಟ್ ವಿ ಸ್ಟೆಪ್ ಟುಗೆದರ್ ನೋ ಬ್ರೋ, ದಟ್ ವಾಸ್ ದ ಬೆಸ್ಟ್ ಮೆಮೊರಿ. ಹಾಂ, ಅದೇ ನಮ್ಮ ಅಣ್ಣನ ಮನೆಯಲ್ಲಿ ಒಟ್ಟಿಗೆ ಮಲ್ಕೊಂಡಿದ್ದೆ. ಮ್ಯಾಮ್ ವೆಲ್ಕಮ್ ಹೇಳಿದ್ರು, ಒಳಗಡೆ ಹೋಗೋಣ. ಇಲ್ಲಿ ಪಿಕ್ಚರ್ ಹಾಕೋರೆ ನೋಡಿ, ನಂದು ಹೆಂಗೆ ಹಾಕ್ಬಿಟ್ಟವ್ರೆ ಒಳ್ಳೆ. ಸಂಜೀವ್, ಸೊ ಇನ್ ದಿಸ್ 2 years, ವಿಚ್ ಇಸ್ ಯುವರ್ ಬೆಸ್ಟ್ ಮೂವಿ ಆಫ್ ಮೀ? ಯು ಆಫ್ ಅಸ್ ಟುಗೆದರ್. Even now the first short film we did. Best short film, guys. The way he fell unconscious seeing something. Yeah. So his new movie is releasing. When our release ಆದಮೇಲೆ ನಾನು ಲಿಂಕ್ ಹಾಕ್ತೀನಿ, ಹೋಗಿ ನೋಡಿ, ಚೆನ್ನಾಗಿರುತ್ತೆ. Yeah. Good afternoon everyone. Good afternoon ma'am, good afternoon sir. So I came to Amrita like 2 years ago, completely different environment, because I studied in Mahajanas, and coming to here was first time it was a bit difficult to adjust, but after that it was smooth going. I thank my teachers for always being in support of me, and also my friends. Actually college is more about teachers and also friends. Friends play an important role in your life, and if you are, for juniors, if you have friends, and fight is there, but don't hate anyone. Make memories. If I look back in college, all I could see is my memories with friends. So keep making memories, and thank you everyone. Thank you ma'am, thank you sir, and Shishan sir, thank you. I guess I troubled you a lot, like, so much. Enjoy guys, enjoy every moment with friends. ಇವಾಗ ಯಾವುದೋ ಒಂದು ಗೇಮ್ ಆಡಿಸ್ತಾ ಇದ್ದಾರೆ. ಇವಾಗ ಅಲ್ಲಿ ಅವರೆಲ್ಲ ಗೇಮ್ ಆಡ್ತವ್ರೆ. ನಾವು ಇನ್ನೂ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು. ನನ್ನ ನಂಬರ್ ಇನ್ನೂ ಕರೆದಿಲ್ಲ.
ನಾನು ಈ ಗೇಮ್ ಬಂದ್ಬಿಟ್ಟು ಏನದು ಗೇಮ್ ಏನೋ ಅದು ಗೆಸ್ ಮಾಡ್ಬೇಕಂತೆ ಅಲ್ಲಿ ಬಾಕ್ಸ್ ಒಳಗೆ ಇಟ್ಟಿರೋದನ್ನ ಇಲ್ಲಿರೋರೆಲ್ಲ ಗೆಸ್ ಮಾಡ್ಬೇಕು. ಓ ಅಲ್ಲೇನೋ ಬಾಕ್ಸ್ ಇಟ್ಟಿರೋದನ್ನೆಲ್ಲ ಗೆಸ್ ಮಾಡ್ಬೇಕಂತೆ. ಹೆಂಗ್ ಗೆಸ್ ಮಾಡ್ತಾರೆ ಅದನ್ನ? ಕಷ್ಟ ತಾನೇ ಅದು. ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಇರೋದು ಆಬ್ಜೆಕ್ಟ್ಸ್ ಒಳಗಡೆ ಇರೋದು ಬಾಕ್ಸ್. ಸೊ ಮೇಲಿರೋದು ನೋಡ್ಬಿಟ್ಟು ಈ ಆರ್ಡರ್ ಇರ್ಬೋದು ಅಂತ ಗೆಸ್ ಮಾಡ್ಬೇಕು. ಈ ಆರ್ಡರ್ ಗೈಸ್ ಮ್ಯಾನು ಫಸ್ಟ್ ಸೆಕೆಂಡ್ ಚಾನ್ಸ್ ಎಲ್ಲ ಮುಗಿಸ್ಬಿಟ್ಟ. ಇನ್ನು ಹೆಂಗಿತ್ತು? ಕ್ರೇಜಿ ಇತ್ತು. ಸಡನ್ ಆಗಿ ಬಂದಾಗ ಹಿಂಗೆ ಇಟ್ಬಿಟ್ಟ. ಯಾರೋ ಹೇಳ್ಕೊತಿರ್ಬೇಕು, ಇಯರ್ಬಡ್ಸ್ ಏನಾದ್ರು ಹಾಕಿರ್ಬೋದು. ಕರೆಕ್ಟ್ ಹಾಕಿರ್ಬೇಕು ಅವ್ರು. ಝೂಮ್ ಮಾಡಿ ನೋಡೋದ? ಸುಮ್ಮನೆ ಇಲ್ಲ, ಏನೂ ಹಾಕಿಲ್ಲ. ಏನೋ ಹಾಕಿಲ್ಲ. ಇನ್ನೊಂದು ಕಿವಿ ಇವಾಗ ಅಲ್ಲಿ ಜ್ಯೂಸ್ ಕುಡಿದು ಅರ್ಜುನ್ನ ಮನೆಗೆ ಬಿಡಕ್ಕೆ ಬಂದಿದ್ದೀನಿ. ಅವ್ನ ಮನೆಗೆ ಬಾಯ್ ಬಾಯ್ ಅರ್ಜುನ್. ಓಕೆ, ಸಿ ಟುಮಾರೋ. ಸೇಟು ಬಾಯ್ ಅರ್ಜುನ್. ಬಾಯ್. ಕನ್ನಡದಲ್ಲಿ ಏನಾದರೂ ಹೇಳು. ರವಿಚಂದ್ರ ವರ್ಷ ಅಲ್ಲಲ್ಲ, ಕನ್ನಡದಲ್ಲಿ ಬೇರೆ ಏನಾದರೂ ಹೇಳು. ಮತ್ತೆ ಸಿಗ್ತೀನಿ ಜೋರಾಗಿ. ಮತ್ತೆ ಸಿಗ್ತೀನಿ, ಜೋರಾಗಿ. ಮತ್ತೆ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಬಾಯ್. ಬಾಯ್. ಭೇಟಿ ಮಾಡೋಣ. ಭೇಟಿ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು. ಇವಾಗ ನಾನು ಗಾಡಿ ಎತ್ಕೊಂಡು ಮನೆಗೆ ಹೋಗ್ತೀನಿ. ಮನೇಲಿ ಸಿಗೋಣ. ಸೊ ಇವಾಗ ಮನೆಗೆ ಬಂದು ನೋಡಿದ್ರೆ ಎಲ್ಲರೂ ಮಲ್ಕೊಬಿಟ್ಟಿದ್ರು. ನಾನು ಕೂಡ ಇವಾಗ ಊಟ ಮಾಡಿ ಒಂದು ಸಣ್ಣ ಎಡಿಟಿಂಗ್ ಜಾಬ್ ಇದೆ, ಅದನ್ನು ಮುಗಿಸಿ ನಾನು ಕೂಡ ಮಲಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಸೊ ಆತ್ಮ ಆಫ್ಲೈನ್ ಕಡೆಯಿಂದ ಸೈನಿಂಗ್ ಆಫ್. ಥ್ಯಾಂಕ್ ಯು.